ಹೊಳೆನರಸೀಪುರ ತಾಲೂಕಿನ ಮೂಡಲೈಪೆಯಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಹೊಸ ತೆಂಗು ತೋಟಗಳ ಪ್ರಾತ್ಯಕ್ಷಿಕೆ ಹಾಗೂ ರೈತರಿಗೆ ಪರಿಕರಗಳ ವಿತರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ತೆಂಗು ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಗತ್ಯ ಸಲಹೆ, ಕೀಟಗಳ ನಿಯಂತ್ರಣ ಜೊತೆಗೆ ಔಷಧಿ ಹಾಗೂ ಯೋಜನೆಯ ಅನುಸಾರ ಸವಲತ್ತುಗಳನ್ನು ಒದಗಿಸಲಾಗುತ್ತೆ ಹಾಗೂ ನಿರಂತರವಾಗಿ ಜರುಗುವ ಯೋಜನೆಯಾದ್ದರಿಂದ ರೈತರು ಅಗತ್ಯ ಪಹಣಿ ನೀಡಿ ನೋಂದಣಿ ಮಾಡಿಸಿಕೊಳ್ಳಬಹುದು ಎಂದು ಹಿರಿಯ ಸಹಾಯಕ ನಿರ್ದೇಶಕ ರಘು ಸಲಹೆ ನೀಡಿದರು. ತೆಂಗು ಉತ್ಪಾದನೆ ಹೆಚ್ಚಿಸುವ ನಿಟ್ಟಿನಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆಯನ್ನು ರೂಪಿಸಿದ್ದು, ಈ ನಿಟ್ಟಿನಲ್ಲಿ ತಾಲೂಕಿನ 3500 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆ ಇದ್ದು, ಇದರಲ್ಲಿ ಮೊದಲಿಗೆ 400 ಹೆಕ್ಟೇರ್ ತೆಂಗು ಬೆಳೆ ಪ್ರದೇಶವನ್ನು ಆಯ್ಕೆ ಮಾಡಿ ಅದರಲ್ಲಿಯೂ 15 ವರ್ಷ ಮೇಲ್ಪಟ್ಟ ತೆಂಗಿನ ಮರಗಳನ್ನು ಆಯ್ಕೆ ಮಾಡಿ ಯೋಜನೆಯ ಅನುಸಾರ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ. ಅದೇ ರೀತಿ ವರ್ಷಪೂರ್ತಿ ನಿರಂತರವಾಗಿ ಜರುಗುವ ಕಾರ್ಯಕ್ರಮವಾದ್ದರಿಂದ 3500 ಹೆಕ್ಟೇರ್ಗೂ ಯೋಜನೆಯ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ರೈತರು ತೋಟಗಾರಿಕೆ ಇಲಾಖೆಯಲ್ಲಿ ಅಗತ್ಯ ಪಹಣಿ ಹಾಗೂ ಮಾಹಿತಿ ನೀಡಿ ನೋಂದಣಿ ಮಾಡಿಸಿಕೊಂಡಲ್ಲಿ ಯೋಜನೆಯ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಎಂದರು. ತೆಂಗಿನ ಮರದ ಬಿಳಿ ನೊಣ, ಕೀಟ ಬಾಧೆ ಹಾಗೂ ಇತರೆ ರೋಗ ಲಕ್ಷಣಗಳು ಹಾಗೂ ನಿವಾರಣೆ ಕುರಿತು ಸುದೀರ್ಘವಾಗಿ ಸಲಹೆ ಹಾಗೂ ಮಾರ್ಗದರ್ಶನ ನೀಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ರೈತ ಉತ್ಪಾದಕರ ಸಂಘಟನೆಯ ಮೂಡಲೈಪೆ ವಲಯಾಧ್ಯಕ್ಷ ಕುಮಾರಸ್ವಾಮಿ ಮಾತನಾಡಿದರು. ರೈತರಿಗೆ ತೆಂಗಿನ ಕೀಟ ಬಾಧೆಯ ರಕ್ಷಣೆಗೆ ಔಷಧಿ, ಹೆಚ್ಚಿನ ಇಳುವರಿ ಬೇವಿನ ಹಿಂಡಿ ಹಾಗೂ ಇತರೆ ಪರಿಕರಗಳನ್ನು ವಿತರಿಸಲಾಯಿತು. ಮೂಡಲೈಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದೇವರಾಜೇಗೌಡ, ಮುಖಂಡರಾದ ಪ್ರಕಾಶ್, ತೋಟಗಾರಿಕೆ ಇಲಾಖೆಯ AHO ರಂಗಸ್ವಾಮಿ, MC ಹಾಗೂ ನೌಕರರಾದ ಪುಟ್ಟರಾಜು, ದೊಡ್ಡೇಗೌಡ, ಬೋರೇಗೌಡ, ರವೀಶ್ ಹಾಗೂ ಅದಕ್ಕೆ ಅದು ಬೇಗ ಪಾರ್ಟ್ ಆಗಿ ನಾವು ಇದ್ರದ್ದು ರೆಗ್ಯುಲರ್ ಟ್ರೆಡಿಷನಲ್ ಮೆಥಡ್ ಇದು ಕೊಡೋದ್ರಿಂದ ಪಾರ್ಟ್ ಆಗಿ ಹೊಸದಾಗಿ ಯೂಸ್ ಮಾಡಿದ್ರೆ ಇದು ಕೂಡ ನಮಗೆ ಅನುಕೂಲ ಆಗುತ್ತೆ. ಬುಡಗಳ ಸುತ್ತಲ್ಲಿ ಸನ್ನೆ ನಾವು ಏನು ಕೊಡ್ತೀವಿ, ಡಯಾಜನ್ ಕೊಡ್ತೀವಿ, ಬುಡದಲ್ಲಿ ಹಾಕೋದು. ಅದು ಹಾಕಿದ ಬೆಳವಣಿಗೆ ಆದಾಗ ಅದನ್ನು ಕಟ್ ಮಾಡಿ ಬಂಚಿಂಗ್ ಮಾಡಿದ್ರೆ ಅದು ತೆಂಗಿನ ರೂಟ್ ಝೋನಲ್ಲೇ ಕೂಡ ಪೌಷ್ಟಿಕಾಂಶ ಹೆಚ್ಚಾಗಿರೋ ಕೆಲಸ ಅದು ಮಾಡುತ್ತೆ. ಅದಾದ ನಂತರ ಬೇರಿನ ಮುಖಾಂತರ ಬರ್ತಕ್ಕಂಥ ರೋಗಗಳ ಹತೋಟಿ ಮಾಡೋಕ್ಕೆ ಬೇರಿನ ಕೂಡ ಇದೆ. ಆ ಬೇರಿನ ನಾವು ಅಪ್ಲೈ ಮಾಡಬಹುದು. ಒಟ್ಟು ಏನಂದ್ರೆ ಸಮಗ್ರವಾಗಿ ಎಲ್ಲ ಪೋಷಕಾಂಶಗಳನ್ನು ಮತ್ತೆ ರಾಸಾಯನಿಕಗಳನ್ನ ನಾವು ಉಪಯೋಗಿಸಿಕೊಂಡು ತೆಂಗಿನಲ್ಲಿ ಉತ್ಪಾದನೆ ಏನು ಕಡಿಮೆ ಇದೆ ಅದನ್ನು ಹಂತವಾಗಿ ಹೆಚ್ಚಿಸಿಕೊಳ್ಳುವಂಥ ಕಾರ್ಯಕ್ರಮ. ಇದೊಂದು ಡೆಮಾನ್ಸ್ಟ್ರೇಷನ್ ಪ್ಲಾಟ್. ಎಲ್ಲಿ ಸಕ್ಸಸ್ ಚೆನ್ನಾಗುತ್ತೆ ನೋಡ್ಕೊಂಡು ನಾವು ಡಾಕ್ಯುಮೆಂಟ್ ಮಾಡಬೇಕು. ಅದನ್ನು ಡಾಕ್ಯುಮೆಂಟ್ ಮಾಡೋದಂದ್ರೆ ಎರಡನೇ ಸಕ್ಸಸ್ ಆಗಿದೆ ಅಂತ ಕೊಟ್ಬಿಟ್ರೆ ಎರಡನೇ ವರ್ಷದ ಕಾರ್ಯಕ್ರಮ ಕೊಡಬೇಕು. ಈಗ ನಾವೇನು ಸೆಲೆಕ್ಟ್ ಮಾಡಿದ್ವಿ ಅದ್ರ ಜೊತೆಗೆ ಮತ್ತೆ ಇದು ಒಂದು ಸಕ್ಸಸ್ ಅಂದ್ರೆ ಮತ್ತೆ ಈ ವರ್ಷ ಕೂಡ ಯಾರ ಕೈಗಳ ಕಾರ್ಯಕ್ರಮಗಳನ್ನು ಸೇರಿಸ್ಕೊಂಡು ಮತ್ತೆ ನಾವು ಕಳಿಸಿಲ್ಲ. ಇದು ಹಂತದ ವರ್ಷ ಕಾರ್ಯಕ್ರಮ ಇರುತ್ತೆ. ಮುಂಚೆ ಗ್ರಾಮದಲ್ಲಿ ಆಯ್ಕೆ ಮಾಡಬೇಕು. ಇನ್ನೊಂದು ಮಾಡೋದಿಲ್ಲ. ಹಾಗಾಗಿ ಮೂಡಲೈಪೆ ಪಂಚಾಯತಿ ನಾವು ಒಟ್ಟು 12 ಗ್ರಾಮಗಳನ್ನು ನಾವು ಆಯ್ಕೆ ಮಾಡಿದ್ವಿ. ಪ್ಲಸ್ ಪ್ರತ್ಯೇಕ ವರ್ಷಕ್ಕೂ ಮಾರ್ನಾಯ್ತಿದ್ವಿ. ಇಡೀ ವರ್ಷಕ್ಕೂ ಮಾರ್ನಾಯ್ತಿದ್ವಿ. ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಒಟ್ಟು 14 ಗ್ರಾಮಗಳನ್ನ ಆಯ್ಕೆ ಮಾಡ್ತೀವಿ. 14 ಗ್ರಾಮಗಳಲ್ಲಿ 540 ಹೆಕ್ಟೇರು, 504 ಹೆಕ್ಟೇರ್ ಜನರಲ್ ಕ್ಯಾಟಗರಿಗೆ, 15 ಹೆಕ್ಟೇರ್ SC ಜನಾಂಗಕ್ಕೆ, 20 ಹೆಕ್ಟೇರ್ ST ಜನಾಂಗಕ್ಕೆ ನಾವು ಆಯ್ಕೆ ಮಾಡಿದ್ದೀವಿ. ಅದರಲ್ಲಿ ನೀವು ಒಟ್ಟು 853 ಜನ ಬೆನಿಫಿಷರಿ ನಮ್ಮ ಅರ್ಜಿ ಕೊಟ್ಟಿರೋದನ್ನ ಸಾರ್ಟ್ ಮಾಡಿ ಅವ್ರನ್ನ ಇದನ್ನ ಮಾಡಿದ್ವಿ. ಅವ್ರದ್ದೇನಂದ್ರೆ ಎಲ್ಲ ಆನ್ಲೈನ್ ಎಂಟ್ರಿ ಆಗ್ತದ್ದು. ಎಂಟ್ರಿ ಆಗಿ ಒಂದು ಎಲ್ಲ FID ತಾವು ಮಾಡಿಸಿದ್ದೀವಿ. FID ಹೆಸರು ಮೇಲೆ ನಾವು ಅಲ್ಲಿ ಎಂಟ್ರಿ ಆಗಿದ್ರೆ ನೆಕ್ಸ್ಟ್ PID ಮಾಡ್ತೀವಿ. ಫೋಟೋ ಹೊಡೆದ್ಬಿಟ್ರೆ ನಾವು ಆನ್ಲೈನ್ನಲ್ಲಿ ನಿಮ್ದೆಲ್ಲ ಫೋಟೋ ಬಂದಿರ್ತದೆ. ಅದನ್ನ ನೆಕ್ಸ್ಟ್ ಇಯರ್ ಕೊಡಬೇಕು ಕೊಡೋಕೆ ನಾವು ಎರಡನೇ ವರ್ಷದಲ್ಲಿ ಅನುಕೂಲ ಕೊಡ್ತೀವಿ. ಯಾರ್ಯಾರಿಗೆ ಸಹಿ ಕೊಡೋಕೆ ಸಾಧ್ಯ ಇಲ್ಲ ದಯಮಾಡಿ ಯಾರು ಇದು ಮಾಡಬಾರ್ದು. ಈಗ ಇದು ಕಾರ್ಯಕ್ರಮ ಆಗ್ತದೆ ನಾವು ತಗೋತೀವಿ. ಮತ್ತು ಮುಂದಿನ ವರ್ಷಗಳಲ್ಲಿ ಯಾರು ಅದನ್ನು ಕೂಡ ಕವರ್ ಮಾಡ್ತೀವಿ. ಇದು ಒಂದೇ ವರ್ಷಕ್ಕೆ ಮುಖ್ಯ ಕಾರ್ಯಕ್ರಮ ಅಂದರೆ ಅದು ಎಲ್ಲರಿಗೆ ನಾವು ಹಂತವಾಗಿ ಪಂಚಾಯತ್ ವೈಸ್ ಕವರ್ ಮಾಡ್ತೀವಿ ಅಂತ ವಿಚಾರ. ಇದು ಈ ಒಟ್ಟಾರೆ ಕಾರ್ಯಕ್ರಮದ ವಿವರ. ಹಾಗಾಗಿ ಈ ಕಾರ್ಯಕ್ರಮವನ್ನು ಮೂಡಲೈಪೆಯಲ್ಲಿ ನಾವು ಸಾಕಷ್ಟು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈಗ ನಮ್ಗೆ ಅಷ್ಟು 1000 ಜನ ನಾವು ಕವರ್ ಮಾಡಬೇಕಂದ್ರೆ ನಮಗೆ 10 ಡೇಸ್ ಬೇಕು. ಹಾಗಾಗಿ ಸಾವಕಾಶವಾಗಿ ಪ್ರಯತ್ನ ಮಾಡೋದು ಸಮಾಧಾನದ ನಮ್ಮ ಸಾಕಷ್ಟು ದಿನಗಳಲ್ಲಿ ನಮ್ಮ ರೈತ ಬಂಧುಗಳು ಇನ್ನೂ ಹೆಚ್ಚಿನ ಕಾರ್ಯಕ್ರಮ ರೂಪಿಸೋಕೆ ನಮಗೂ ಅನುಕೂಲ ಆಗುತ್ತೆ. ಹಾಗಾಗಿ ದಯಮಾಡಿ ಕಾರ್ಯಕ್ರಮದ ಪ್ರಯತ್ನವನ್ನು ಮಾಡ್ಕೋಬೇಕಂತ ಕೇಳ್ಕೊತಾ ನನಗೆ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು